ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ನಡೆದ ವಿಶ್ವ ಯುವ ಘಟಕಕ್ಕೆ ಪದಾಧಿಕಾರಿಗಳ ನೇಮಕ ಆದೇಶ ಪತ್ರ ಹೊರಡಿಸಿದ ರಾಜ್ಯಾಧ್ಯಕ್ಷರು. ಈಗ ವಾರ್ತೆಗಳ ವಿವರ. ಪ್ರತಿ ವರ್ಷದ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನಾಚರಣೆ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಶಾಲಾ ಮಕ್ಕಳ ಸಹಯೋಗದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸೈಕಲ್ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಆರೋಗ್ಯದ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಅಂತೆಯೇ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಿಂದ ವಿಶ್ವ ಬೈಸಿಕಲ್ ದಿನಾಚರಣೆಯ ಅಂಗವಾಗಿ ಸೈಕಲ್ ಜಾಥಾ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಆರೋಗ್ಯ ಅಧಿಕಾರಿಗಳು ಹಸಿರು ನಿಶಾನೆ ತೋರಿಸುವ ಮೂಲಕ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು. ಹೀಗೆ ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸೈಕಲ್ ಜಾಥಾ ನಡೆಸಿ ಸೈಕಲ್ ಬಳಸೋದ್ರಿಂದ ಪರಿಸರದಲ್ಲಿನ ಬದಲಾವಣೆ ಹಾಗೂ ಆರೋಗ್ಯಕ್ಕೆ ಲಭಿಸುವ ಅಂಶಗಳ ಕುರಿತಾಗಿ ವೈದ್ಯರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಬೈಸಿಕಲ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು ಹಮ್ಮಿಕೊಳ್ತಾ ಇದ್ದೀವಿ. ಇದೇ 11ನೇ ತಾರೀಕು ಕೂಡ ನಾವು NGO ಅಸೋಸಿಯೇಷನ್ ಜೊತೆಗೆ ಒಂದು ಬೃಹತ್ ಸೈಕಲ್ ಜಾಥಾನು ಕೂಡ ಮಾಡೋರಿದ್ದೀವಿ. ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಹೇಳಬೇಕು ಅಂದರೆ, ಈಗಿನ ಕಾಲದಲ್ಲಿ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಿನದಾಗಿ ಜನರಲ್ಲಿ ಕಂಡುಬರ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಇರ್ತಕ್ಕಂಥದ್ದು ಸೆಡೆಂಟರಿ ಲೈಫ್ ಸ್ಟೈಲು, ಅಂದರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರ್ತಕ್ಕಂಥದ್ದು. ಅದನ್ನು ಕಡಿಮೆ ಮಾಡಬೇಕು, NCD ಚಾನ್ಸಸನ್ನು ನಾವು ರೆಡ್ಯೂಸ್ ಮಾಡಬೇಕು ಅಂದರೆ ನಾವು ಫಿಸಿಕಲಿ ಆ್ಯಕ್ಟಿವ್ ಇರಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಹಾಗಾಗಿ ದಿನಕ್ಕೆ ಅಟ್ಲೀಸ್ಟ್ 5ರಿಂದ 10 ಕಿಲೋಮೀಟರ್ ಸೈಕಲನ್ನು ನಾವು ತುಳಿದ್ರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಂಪ್ರೂವ್ ಆಗ್ತದೆ ಮತ್ತು NCD ಕಾಯಿಲೆಗಳು ಬರ್ತಕ್ಕಂಥ ಸಂಭವನ ನಾವು ಕಡಿಮೆ ಮಾಡ್ಬೋದು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕ್ರಮಾಧಿಕಾರಿಗಳಿಗೂ, ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೈಕಲ್ ಜಾಥಾ ಕಾರ್ಯಕ್ರಮ ಇದೆ. ಇದರ ಈ ಸರಿಯ ಘೋಷವಾಕ್ಯ ಆರೋಗ್ಯಕ್ಕಾಗಿ ಸೈಕಲ್ ಅಂತದ್ದು. ಅಂದರೆ ಈಗ ನಮ್ಮಲ್ಲಿ ಈಗ ತಾವು ನೋಡ್ಬೋದು, ಇದಕ್ಕಿಂತ ಒಂದು 10-20 ವರ್ಷದ ಹಿಂದ್ಗಡೆ ನಮ್ಮ ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಿದ್ವು. ಅಂದರೆ ಮಲೇರಿಯಾ ಇರ್ಬೋದು, TB ಕಾಯಿಲೆ, ಲೆಪ್ರೋಸಿ ಈ ಥರದ್ದು. ಅದರಿಂದ ಮರಣಗಳು ಸಂಭವಿಸ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂದರೆ, ನಮ್ಮಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಹೆಚ್ಚು ಯಾವುದೇ ಥರದ ಪರಿಶ್ರಮ ಯಾರೊಬ್ಬರು ಕೊಡ್ತಾ ಇಲ್ಲ. ಲೈಕ್ ಸೆಡೆಂಟರಿ ಆ್ಯಕ್ಟಿವಿಟೀಸ್ ಅಂತಂದು ಹೇಳ್ತೀವಲ್ಲ, ಅದರಿಂದ ಏನಾಗುತ್ತೆ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಅಸಾಂಕ್ರಾಮಿಕ ರೋಗ ಅಂತಂದು, ಅಂದರೆ ಶುಗರ್ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಹೃದಯ ರೋಗದಿರ್ಬೋದು, ಪಾರ್ಶ್ವವಾಯು, ಕ್ಯಾನ್ಸರ್ ಈ ಥರ ಎಲ್ಲ ಬರುತ್ತೆ. ಸೊ ಈ ರೋಗಗಳನ್ನ ತಡೆಗಟ್ಟಬೇಕಂದ್ರೆ ಏನಾಗುತ್ತೆ ಅಂದರೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೆಚ್ಚಾಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಜನಜಾಗೃತಿ ಮೂಡಿಸೋಕ್ಕೋಸ್ಕರ ಈ ದಿನ ಸೈಕಲ್ ಜಾಥಾ ಅಂತ. ಈಗಾಗಲೇ ನಮ್ಮ ಷಣ್ಮುಖ ಡಾಕ್ಟರ್ ಹೇಳ್ದಂಗೆ ಪ್ರತಿ ದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಟು 1 ತಾಸು ಸೈಕ್ಲಿಂಗ್ ಮಾಡಲೇಬೇಕಾಗುತ್ತೆ. ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನಮ್ಮಲ್ಲಿ ಹೆಚ್ಚು ರೀತಿಯಾದ ರಕ್ತ ಸಂಚಾರ ಆಗುತ್ತೆ, ಎಲ್ಲ ಮಸಲ್ಸಿಗಾಗಲಿ ಇದಕ್ಕಾಗಲಿ, ಜೊತೆಗೆ ಎಲ್ಲ ವರ್ಕೌಟ್ ಆಗುತ್ತೆ, ನಮ್ಮಲ್ಲಿರೋ ಕೊಬ್ಬಿನ ಅಂಶನೂ ಕಡಿಮೆ ಆಗುತ್ತೆ. ಇದರಿಂದ ಆಟೋಮೆಟಿಕ್ಕಾಗಿ ಶುಗರ್ ಆಗಲಿ, BP ಆಗಲಿ, ಹೃದಯದ ತೊಂದರೆನೂ ಕಡಿಮೆ ಆಗುತ್ತೆ. ಸೊ ಈ ಥರದ್ದು ನಾವು ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ನಾಳೆ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಸೊ ಆ ಪರಿಸರ ದಿನಾಚರಣೆ ಅದಕ್ಕಿಂತ ಮುಂಚಿತವಾಗಿ ಈ ನಾವಲ್ಲಿ ಹೆಚ್ಚಾಗಿ ನಾವೆಲ್ಲ ವೆಹಿಕಲ್ಸ್ ಯೂಸ್ ಮಾಡ್ತಿದ್ವಿ. ಅದರಿಂದನೂ ವಾಯು ಮಾಲಿನ್ಯ ಹೆಚ್ಚಾಗ್ತಿರುತ್ತೆ. ಸೊ ಅದು ವಾಯು ಮಾಲಿನ್ಯ ತಡೆಗಟ್ಟಬೇಕು. ಈಗಾಗಲೇ ತಮಗೆ ತಿಳಿದಂಗೆ ಪೆಟ್ರೋಲು, ಡೀಸೆಲ್ ರೇಟು ಜಾಸ್ತಿ ಆಗಿರೋದ್ರಿಂದ ಈಗ ನಮ್ಮದು ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಬೇಕಂದ್ರೆ ಎಲ್ಲರೂ ಬೈಸಿಕಲ್ ಯೂಸ್ ಮಾಡಿದರೆ ಒಳ್ಳೆಯದಾಗುತ್ತೆ, ಆರೋಗ್ಯವಾಗಿ ಇರುತ್ತೆ.
ಮತ್ತು ಇದ್ರ ಜೊತೆಗೆ ನಮ್ಮ ಪರಿಸರನೂ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಮಾತು ಮುಗಿಸ್ತೀನಿ. ಇವತ್ತು ನಾವು ವಿಜಯನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸರ್ವೇಕ್ಷಣಾ ಘಟಕದಿಂದ ಸೈಕಲ್ ಜಾಥಾವನ್ನು ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಜಾಥಾದಿಂದ ಪ್ರೇರಣೆಗೊಂಡು ನಮ್ಮ ಎಲ್ಲ ಯುವ ಸಮೂಹ ಮತ್ತು ನಮ್ಮ ನಾಗರಿಕರು ಆನ್ ಆನ್ ಆ್ಯಾವ್ರೇಜ್ ನಾವು ದಿನಕ್ಕೆ 10 ರಿಂದ 12 ಕಿಲೋಮೀಟ್ರು ಅಡ್ಡಾಡ್ತೀವಿ. ಈ 10 ರಿಂದ 12 ಕಿಲೋಮೀಟ್ರ್ ಅಡ್ಡಾಡೋದು ಕಂಟಿನ್ಯೂಸ್ ಆಗಿರಲ್ಲ, ಇಂಟ್ರಪ್ಟೆಡ್ ಆಗಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರುತ್ತೆ. ಈ ರೀತಿಯಾದಂಥ ಇಂಟ್ರಪ್ಟೆಡ್ ಟ್ರಾವೆಲ್ಸಿಗೆಲ್ಲ ನಾವು ಮೋಟಾರ್ ಬೈಕ್ಗಳ ಬದಲಾಗಿ ಸೈಕಲನ್ನು ಬಳಸುವಂತಾಗಬೇಕು. ಮತ್ತು ಒಬ್ಬ ಮನುಷ್ಯ ಆನ್ ಆನ್ ಆ್ಯಾವ್ರೇಜ್ ತಿಂಗಳಿಗೆ 100 ರಿಂದ 200 ಕಿಲೋಮೀಟ್ರಷ್ಟು ಜರ್ನಿ ಮಾಡ್ತಾನೆ. ಇದು ಲಾಂಗ್ ಟ್ರಾವೆಲ್ಸ್ ಇರ್ತವೆ. ಇಂಥ ಜರ್ನಿಗಳಿಗೆ ನಾವು ಸ್ವಂತ ವೆಹಿಕಲ್ಗಳನ್ನು ಬಳಸೋದ್ರ ಬದಲು ನಾವು ಸಾರ್ವಜನಿಕ ಏನು ಪಬ್ಲಿಕ್ ವೆಹಿಕಲ್ಸ್ ಇದ್ದಾವೆ ಇವನ್ನ ಬಳಸಿದಾಗ ಸಿಟಿ ಲೆವೆಲಲ್ಲಿ ಮತ್ತು ಟೋಟಲ್ ಲೆವೆಲಲ್ಲಿ ಪೊಲ್ಯೂಷನ್ ಬಹಳ ಕಂಟ್ರೋಲ್ಗೆ ಬರುತ್ತೆ. ಅನಗತ್ಯ ಖರ್ಚುಗಳು ಸಹ ಕಡಿಮೆ ಆಗ್ತದೆ. ಮತ್ತು ಏನು ಹಸಿರು ಭೂಮಿ ಅಥವಾ ಗ್ರೀನ್ ಪ್ಲ್ಯಾನೆಟ್ನ ಉದ್ದೇಶ ನಮ್ಮ ದೇಶಕ್ಕೆ ಇದೆ, ಅದು ಸಾಕಾರಗೊಳ್ಳಬೇಕು ಅಂತಂದರೆ ನಾವು ಹೆಚ್ಚು ಪೊಲ್ಯೂಷನ್ ಆಗದೇ ಇರತಕ್ಕಂಥ ಒಂದು ರೀತಿಯಲ್ಲಿ ನೋಡಿಕೊಳ್ಬೇಕು. ಆದ್ದರಿಂದ ಎಲ್ಲ ಕಚೇರಿಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಸಿನಿಮಾ ಟಾಕೀಸ್ಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ಲಾಟ್ ಇದ್ದಾವೆ ಅಲ್ಲಿ ಕಾರ್ಗಳು ಮತ್ತು ಬೈಕ್ಗಳ ಸಂಖ್ಯೆ ಕಡಿಮೆಯಾಗಿ ಸೈಕಲ್ಗಳ ಸಂಖ್ಯೆ ಜಾಸ್ತಿ ಆದರೆ ಅದು ಬಹಳ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ, ಸೈಕಲ್ನ ಒಂದು ಉಪಯೋಗದಿಂದ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಹ ಚೇತರಿಸಿಕೊಳ್ಳುತ್ತೆ. ಹಲವಾರು ಅಸಾಂಕ್ರಾಮಿಕ ಕಾಯಿಲೆಗಳು ಸಹ ನಿಯಂತ್ರಣದಲ್ಲಿರ್ತವೆ, ಯಾರ್ಯಾರಿಗೆ ಇದ್ದಾವೆ. ಮತ್ತು ಈಗಿನ ಒಂದು ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ನಾವು ಹೇಳ್ತೇವೆ ಕಮ್ಯುನಿಟಿ ಮೆಡಿಸಿನ್ನಲ್ಲಿ, ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ಅಥವಾ ಕಾಯಿಲೆಗೆ ಬರ್ತಕ್ಕಂಥ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಆ ರಿಸ್ಕ್ ಫ್ಯಾಕ್ಟರ್ಸ್ನ ಪ್ರಾರಂಭಿಕ ಹಂತದಲ್ಲಿಯೇ ಬಾಲ್ಯಾವಸ್ಥೆಯಲ್ಲಿಯೇ ನಾವು ಚಿವುಟು ಹಾಕ್ತಕ್ಕಂಥದ್ದನ್ನು ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತೀವಿ. ಆ ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಬಹಳ ಒಳ್ಳೆಯದು. ಇಂಥ ಒಂದು ಹೆಚ್ಚು ಔಟ್ಡೋರ್ ಆ್ಯಕ್ಟಿವಿಟೀಸ್ಗೆ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ಪ್ರತಿ ಹಂತದಲ್ಲಿಯೂ ಹೇಳ್ತಾ ಇದೆ. ಪೋಷಕರು ಇದನ್ನು ಮನಗಂಡು ತಮ್ಮ ಪ್ರತಿಯೊಂದು ಮಗುವಿಗೂ ಬರ್ತ್ಡೇಗೆ ವಿಡಿಯೋ ಗೇಮ್ ಕೊಡಿಸೋ ಬದಲು ಸೈಕಲ್ ಕೊಡಿಸೋದು, ಬರ್ತ್ಡೇಗೆ ಮಗುಗೆ ಯಾವುದಾದ್ರೂ ಒಂದು ಪಿಕ್ನಿಕ್ ಸ್ಪಾಟ್ಗೆ ಕರ್ಕೊಂಡು ಹೋಗೋ ಬದಲು ತಂದೆನೂ ಜೊತೆಗೆ ಬೈಕ್ನಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ಮಾಡಬೇಕು ಅಂತ ಹೇಳಿ ಬೈಸೈಕಲ್ನಲ್ಲಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ರವೃತ್ತಿ ರೂಢಿಸಬೇಕು. ಇದೇ ನಿಜವಾದ ಗಿಫ್ಟು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹೊಸಪೇಟೆ ನಗರಸಭೆಗೆ ಗುತ್ತಿಗೆ ಆಧಾರದ ಮೇಲೆ 112 ಪೌರ ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಹಾಗಾಗಿ ನೇಮಕಗೊಂಡವರನ್ನ ಕೈಬಿಟ್ಟು ಅರ್ಹ ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳುವಂತೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಜಾಗೃತಿ ವೇದಿಕೆ ನಗರಸಭಾ ಪೌರಾಯುಕ್ತರಿಗೆ ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 3ರಂದು ಹೊಸಪೇಟೆ ನಗರಸಭಾ ಕಾರ್ಯಾಲಯಕ್ಕೆ ಆಗಮಿಸಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಜಾಗೃತಿ ವೇದಿಕೆ ಹೊಸಪೇಟೆ ಘಟಕವು ನಗರಸಭಾ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ನಗರಸಭೆಗೆ ಗುತ್ತಿಗೆ ಆಧಾರದ ಮೇಲೆ 112 ಪೌರ ಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ನೇಮಕಾತಿಯಲ್ಲಿ ಲಂಚದ ಆರೋಪ ಕೇಳಿಬರುತ್ತಿದೆ. ಹಾಗಾಗಿ ಅವರನ್ನ ಕೈಬಿಟ್ಟು ಅರ್ಹರನ್ನ ನೇಮಕ ಮಾಡುವಂತೆ ಆಗ್ರಹಿಸಲಾಗಿದೆ. ಈ ಹಿಂದೆ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದವರ ಕುಟುಂಬದ ಸದಸ್ಯರನ್ನ ಹಾಗೂ ಹಂಪಿ ಉತ್ಸವದಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡವರನ್ನ ಗುರುತಿಸಿ ಅವರನ್ನ ನೇಮಕ ಮಾಡಿಕೊಳ್ಳಬೇಕೆಂದು ವೇದಿಕೆಯ ತಾಲೂಕು ಅಧ್ಯಕ್ಷರು ಪೌರಾಯುಕ್ತರಿಗೆ ಆಗ್ರಹಿಸಿದ್ದಾರೆ. ನನ್ನ ಹೆಸರು ವಿಜಯಕುಮಾರ್ ಅಂತ, ಡಾಕ್ಟರ್ ಬಾಬು ಜಗಜೀವನ ಸಂಘದ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ. ಇಲ್ಲಿ ನಿರಂತರ ನಮ್ಮ ಸಮಾಜದ ಇಂದಿರಾನಗರ, ಗಾಂಧಿನಗರದಿಂದ ಸುಮಾರು ಮಲವರು ಪದ್ಧತಿ ಹಿಡಿದು ಸುಮಾರು ತಲೆಮಾರು ಕೆಲಸ ಮಾಡ್ತಿದ್ದಾರೆ. ಇವಾಗೆಲ್ಲ ಹೊರಗಿನವ್ರು ಬಂದು ಇಲ್ಲಿಂದ ಬೇರೆ ಹೊಟ್ಟೆ ಹೊಡೆದು ಭಾಳ ಅನ್ಯಾಯ ಮಾಡಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲ ಸದಸ್ಯರು ಹಣದ ಆಮಿಷ ಒಡ್ಡಿ ನಿಷ್ಪಕ್ಷವಾಗಿ ಬಡವರಿಗೆ ಅನ್ಯಾಯ ಆಗ್ತದೆ. ದಯವಿಟ್ಟು ಹಂಪಿ ಉತ್ಸವದವರೆಗೂ ಭಾಳ ಮಂದಿ ಕೆಲಸ ಮಾಡಿದ್ದಾರೆ. ಇದುವರೆಗೆ ಅವ್ರಿಗೂ ಕಡೆಗಣಿಸಿ ಎಲ್ಲರಿಗೂ ಹೊಟ್ಟೆ ಮೇಲೆ ಹೊಡೆಯುವ ಪರಿಸ್ಥಿತಿ ಇದೆ. 112 ಜನ ಏನೋ ಕಾಂಟ್ರಾಕ್ಟ್ ತೊಗೋಬೇಕಂತ ಒಂದು ಆದೇಶ ಡಿಸೈಡ್ ಮಾಡಿರ್ತಾರೆ. ದಯವಿಟ್ಟು ಫಸ್ಟು ಇಂದಿರಾನಗರ ಮತ್ತು ಗಾಂಧಿನಗರದಲ್ಲಿ ಭಾಳಷ್ಟು ಮಂದಿ ಸತ್ತಿದ್ದಾರೆ, ಭಾಳ ನಿವೃತ್ತಿ ಹೊಂದಿದ್ದಾರೆ. ಅವ್ರ ಮನೆಗಳಲ್ಲಿ ಭಾಳ ಕಷ್ಟ ಇದೆ.
ತಾತ ಮುತ್ತಾದಿಂದ ಫಸ್ಟಿಂದ ಅವರೇ ಮಾಡಿರೋದು. ಹಾಗಾಗಿ ಮತ್ತು ಹಂಪಿ ಉತ್ಸವದಲ್ಲಿ ಭಾಳಷ್ಟು ಮಾಡಿದ್ದಾರೆ. ಮೊದಲ ಆದ್ಯತೆ ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳು ಅಲ್ಲಿ ಬಂದು ನಿಷ್ಪಕ್ಷಪಾತವಾಗಿ ಏನೂ ಅಪೇಕ್ಷೆ ಇಲ್ಲದೆ ಅವರಿಗೆ ಕೆಲಸ ಕೊಡಬೇಕೆಂದು ತಮ್ಮಲ್ಲಿ ಮನವಿ. ನಮಸ್ಕಾರ. ಚಿತ್ವಾಡ್ಗಿಯ ಮಿಲಾದ್ ಕಮಿಟಿಯಿಂದ ಕಳೆದ 50 ವರ್ಷಗಳಿಂದ ಮುಸ್ಲಿಂ ಸಮುದಾಯದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 4ರಂದು 21ನೇ ವರ್ಷದ ಉಚಿತ ಖತ್ನ ಕಾರ್ಯಕ್ರಮ ನಡೆಸಿ ಬಡ ಕುಟುಂಬಕ್ಕೆ ನೆರವಾದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚಿತ್ವಾಡ್ಗಿಯ ವಿಶ್ವೇಶ್ವರಯ್ಯ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಿಲಾದ್ ಕಮಿಟಿಯಿಂದ 21ನೇ ವರ್ಷದ ಉಚಿತ ಖತ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ 75ರಿಂದ 80 ಮಕ್ಕಳು ಹೆಸರನ್ನ ನೋಂದಾಯಿಸಲಾಗಿ ಮುಸ್ಲಿಂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಖತ್ನ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಮಿಲಾದ್ ಕಮಿಟಿಯ ಸಮಾಜಮುಖಿ ಸೇವೆಗೆ ಹೊಸಪೇಟೆ ಅಂಜುಮನ್ ಕಮಿಟಿಯ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿರ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಚಿತ್ವಾಡ್ಗಿ ಮಿಲಾದ್ ಕಮಿಟಿ ವತಿಯಿಂದ ಸುಮಾರು ಈ ಕಮಿಟಿ ಪ್ರಾರಂಭ ಆಗಿ 58 ವರ್ಷ ಆಯಿತು. ಸತತ ನಮ್ಮ ಹಿರಿಯರು ವಲಿ ಸಾಬ್ ಈಗ ನಮ್ಮ ಜೊತೆಗಿಲ್ಲ, ನಮ್ಮ ಇಸ್ಮಾಯಿಲ್ ಸಾಬ್ ನಮ್ಮ ಹಿರಿಯರು ಮತ್ತು ಭಾಳಷ್ಟು ನಮ್ಮ ಮುಖಂಡರು ಮತ್ತು ಈ ಕಮಿಟಿಯ ಅಧ್ಯಕ್ಷರಿರುವ ಮಹಮೂದ್ ಅಣ್ಣವರೇ ಮತ್ತು ಕಾರ್ಯದರ್ಶಿಯಾಗಿರುವ ನಾಸೀರ್ ಸಾರ್ ಅವರೇ ಮತ್ತು ನಮ್ಮ ಜಾಮಿಯಾ ಮಸ್ಜಿದ್ ಕಮಿಟಿ ಅವರು ಅಧ್ಯಕ್ಷರು. ಸುಮಾರು ವರ್ಷಗಳಿಂದ ಈ ನಮ್ಮ ಮಿಲಾದ್ ಕಮಿಟಿ ಸುಮಾರು 21ನೇ ವರ್ಷದ ಇವತ್ತು ಉಚಿತವಾಗಿ ಖತ್ನಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮತ್ತು ಇದರ ಜೊತೆಗೆ ಈ ಕಮಿಟಿ ಮಕ್ಕಳಿಗೆ ಶಿಕ್ಷಣಕ್ಕೂ ಕೂಡ ಸಹಾಯಧನವನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಈ ಒಂದು ಉಚಿತ ಖತ್ನಾ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 70ರಿಂದ 80 ಮಕ್ಕಳಿಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಐತಲ್ಲ ಈ ಒಂದು ಖತ್ನಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಗೋಧಿ, ಸಕ್ಕರೆ, ತುಪ್ಪ ಮತ್ತು ತತ್ತಿ ಇವೆಲ್ಲ ಧಾನ್ಯ. ಈ ಒಂದು ನಮ್ಮ ಕಮಿಟಿ ಬಹಳ ಹಳೆಯ ಕಮಿಟಿ. ಈ ಭಾಗದ ಎಲ್ಲರಿಗೆ ಸಹಾಯ ಒಂದು ಮಾಡ್ಕೊಂತ ಈ ನಮ್ಮ ಕಮಿಟಿ ಬರ್ತಾ ಇದೆ. ನಾನು ಐತಲ್ಲ ನಮ್ಮ ಅಂಜುಮನ್ ಕಮಿಟಿ ಪರವಾಗಿ ಈ ನಮ್ಮ ಮಿಲಾದ್ ಕಮಿಟಿಯವ್ರಿಗೆ ಮತ್ತು ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೇನೆ. ನಮಸ್ಕಾರ. ಇನ್ನು ಸಮಾಜದ ಧನಿಕರ ಸಹಕಾರ ಪಡೆದು ಕಳೆದ 21 ವರ್ಷಗಳಿಂದ ಉಚಿತ ಖತ್ನ ಕಾರ್ಯಕ್ರಮ ಸೇರಿದಂತೆ ಮಕ್ಕಳಿಗೆ ಶಿಷ್ಯ ವೇತನ ಹಾಗೂ ಸ್ಕೂಲ್ ಫೀಸ್ ನೀಡಿಕೊಂಡು ಬರಲಾಗುತ್ತಿದೆ ಎಂದು ಚಿತ್ವಾಡ್ಗಿ ಮಿಲಾದ್ ಕಮಿಟಿಯ ಅಧ್ಯಕ್ಷ ಮೆಹಮೂದ್ ರವರು ಈ ವೇಳೆ ತಿಳಿಸಿದ್ದಾರೆ. चित्तौड़गढ़ मिलाद कमेटी से मैं चित्तौड़गढ़ मिलाद कमेटी का प्रेसिडेंट, मेरा नाम महमूद है. हमें 1 साल से फ्री खतना कर रहे हैं सब जने को. हमारे को पूरी चित्तौड़गढ़ के बड़े आदमी सब जने मिल को बहुत सपोर्ट कर रहे हैं. उसके वास्ते में हमें हर साल है क्या खतना कर लेता जा रहे. बच्चों को स्कूल का स्कॉलरशिप दे रहे, स्कूल के फीसा दे रहे और मौते को पैसे देते. हाँ, ये सब भी हमें क्या मिलाद कमेटी से कर रहे हैं. हमारे पूरे चित्तौड़गढ़ के हमारे नौजवान बड़े आदमी का उनका शुक्रिया अदा करता हूँ. हमारे को बहुत सपोर्ट करते हैं. अस्सलाम वालेकुम. ನಗರದ ಆಕಾಶವಾಣಿ ಈಶ್ವರನಗರ, ಪಾರ್ವತಿನಗರ ಹಾಗೂ ನೇಕಾರ ಕಾಲೋನಿಯಲ್ಲಿ ಕಳೆದ 2 ತಿಂಗಳಿಂದ ಕೆಂಪು ಕೋತಿಯೊಂದರ ಹಾವಳಿ ಹೆಚ್ಚಾಗ್ತಿದೆ. ಕೋತಿಯ ಕಚ್ಚುವಿಕೆಯಿಂದ ಹಲವರು ಗಾಯಗೊಂಡಿದ್ದಾರೆ. ಹೌದು, ಆಕಾಶವಾಣಿ ಪಾರ್ವತಿನಗರ ಹಾಗೂ ನೇಕಾರ ಕಾಲೋನಿ ಏರಿಯಾದಲ್ಲಿ ಕಳೆದ 2-3 ತಿಂಗಳಿಂದ ಕೆಂಪು ಕೋತಿಯ ಹಾವಳಿ ಹೆಚ್ಚಾಗಿದೆ. ಮನ ಬಂದಂತೆ ಹಾರಾಡಿ ದಾರಿ ಹೋಕರಿಗೆ ಹಾಗೂ ಮನೆಯ ಅಂಗಳದಲ್ಲಿ ಕುಳಿತವರಿಗೆ ಕಚ್ಚಿ ಗಾಯ ಮಾಡುತ್ತಿದೆ. ಹೀಗೆ ಕೋತಿ ಕಚ್ಚಿಸಿಕೊಂಡವರು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಈ ಭಾಗದ ನಿವಾಸಿಗರು ಈ ಹಿಂದೆ ಅರಣ್ಯ ಇಲಾಖೆಗೆ ಮನವಿ ಮೂಲಕ ಆಗ್ರಹಿಸಿದ್ದರು. ಇವತ್ತಿನ ದಿವಸ ನಮ್ಮ ಒಂದು ಫಾರೆಸ್ಟ್ ಇಲಾಖೆಗೆ ನಾವು ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಯಾಕೆ ಅಂತಂದರೆ ಸುಮಾರು 1 ತಿಂಗಳಿಂದ 35ನೇ ವಾರ್ಡ್ನಲ್ಲಿ ಪಾರ್ವತಿನಗರ ಮತ್ತು ನೇಕಾರ ಕಾಲೋನಿ ಇಲ್ಲಿ ಒಂದು ಕೋತಿ ಬಹಳ ಹಾವಳಿಕೆ ಮಾಡ್ತದ. ಸಣ್ಣ ಮಕ್ಕಳಿಗೆಲ್ಲ ಕಚ್ಚಿದೆ, ಹಿರಿಯರಿಗೂ ಕಚ್ಚಿದೆ. ಸುಮಾರು ಒಂದು 25-30 ಜನಗಳಿಗೆ ಆ ಕೋತಿ
ಕಚ್ಚಿದೆ. ಹಾಗಾಗಿ ಎಲ್ರಿಗೂ ಭಯಗ್ರಸ್ತರಾಗಿಬಿಟ್ಟಿದ್ದಾರೆ ನಮ್ಮ 35ನೇ ವಾರ್ಡ್ನಲ್ಲಿ ಎಲ್ಲರೂ. ಯಾಕೆಂದರೆ ಹೆಣ್ಮಕ್ಳು ಹೊರಗಡೆ ಹೋಗೋಂಗಿಲ್ಲ, ಮಕ್ಕಳು ಹೊರಗಡೆಗೆ ಬರೋಂಗಿಲ್ಲ. ಹಾಗಾಗಿ ಭಾಳ ತೊಂದರೆ ಆಗ್ತಾಯಿದೆ. ಯಾಕೆ ಅಂತಂದರೆ ಮಾಳಿಗೆ ಮೇಲಿಂದ ಬಂದು ಗಬಾಕ್ಸ್ಲಿ ಒಳಗೆಲ್ಲ ಬಂದು ಮನೆ ಒಳಗೆಲ್ಲ ಭಾಳ ತೊಂದರೆ ಕೊಡ್ತದೆ, ಮಕ್ಕಳಿಗೆಲ್ಲ ಕಚ್ಚಿದೆ. ಹೀಗಾಗಿ ಇವತ್ತು ನಾವೇನು ಮನವಿ ಪತ್ರವನ್ನು ನಾವು ನಮ್ಮ ಅರಣ್ಯ ಇಲಾಖೆಗೆ ಕೊಟ್ಟಿದ್ದೀವಿ, ಅದಕ್ಕೆ ಚುಚ್ಚುಮದ್ದು ಕೊಟ್ಟು ಅದನ್ನು ಹಿಡಿಯುವಂಥ ಕೆಲಸವನ್ನು ತಾವು ಮಾಡಬೇಕಂತೇಳಿ ನಾವು ಈ ಒಂದು ಅರಣ್ಯ ಇಲಾಖೆಗೆ ನಾವು ಮನವಿ ಪತ್ರವನ್ನು ಕೊಟ್ಟಿವಿ. ಅದನ್ನು ತಾವು ಗಣನೆ ತೆಗೆದುಕೊಂಡು ಆ ಕೋತಿಯನ್ನು ಹಿಡ್ಕೊಂಡು ಆ ಒಂದು ಅರಣ್ಯಕ್ಕೆ ವರ್ಗಾವಣೆ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಹೃದಯಪೂರ್ವಕವಾಗಿ ನೇಕಾರ ಕಾಲನಿ ಮತ್ತು ಪಾರ್ವತಿ ನಗರದ ಸಾರ್ವಜನಿಕರ ಪರವಾಗಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇಂದು ನೇಕಾರ ಕಾಲೋನಿ ಹಾಗೂ 35ನೇ ವಾರ್ಡಿನ ಪಾರ್ವತಿ ನಗರದ ಸಾರ್ವಜನಿಕರು ಅಲ್ಲಿ ಅವರಿಗೆ ಒಂದು ಕೆಂಪು ಕೋತಿ ತೊಂದರೆ ನೀಡ್ತಾ ಇದೆ ಅಂದ್ಬಿಟ್ಟು ಒಂದು ದೂರು ನೀಡಿರ್ತಾರೆ. ಇದು ಸತತವಾಗಿ ಒಂದು 10-15 ದಿನದಿಂದಲೂ ಈ ಕೆಂಪು ಕೋತಿ ಅವರೆಲ್ಲರಿಗೂ ಸಮಸ್ಯೆ ಮಾಡ್ತಾ ಇದೆ. ಚಿಕ್ಕ ಮಕ್ಕಳಿಗೆ, ಆಮೇಲೆ ಹಿರಿಕರಿಗೆ, ಮಲೇರಿಯಾ ಅಂತವರಿಗೆ ತುಂಬ ಕಚ್ಚಿ ಸಮಸ್ಯೆ ಉಂಟು ಮಾಡಿದೆ. ಇದನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡಬೇಕಂತ ಅಂದ್ಬಿಟ್ಟು ಇವತ್ತು ಸಾರ್ವಜನಿಕರು ಬಂದು ಮನವಿ ಮಾಡಿದ್ದಾರೆ. ಇದ್ರ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅದು ಸ್ವಲ್ಪ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಾರ್ವಜನಿಕರು ಮನವಿ ಮಾಡೋದೇನಂತಂದರೆ, ಅದು ಯಾವತ್ತಾದ್ರೂ ಕಂಡು ಬಂದಂಥ ಸಮಯದಲ್ಲಿ ಇಲ್ಲ ಒಂದು ಕೊಠಡಿಯಲ್ಲಿರೋಂತಹ ಇಲ್ಲ ಬಂದಂಥ ಸಮಯದಲ್ಲಿ ಅದನ್ನು ಕೂಡಾಕ್ಬೇಕಂತ ಒಂದು ಮನವಿ ಮಾಡ್ತಾ ಇದ್ದೇವೆ. ಏನಾದ್ರು ಇತ್ತಂತಂದರೆ ನಮಗೆ ಸಂಪರ್ಕ ಮಾಡೋದಲ್ಲಿ ಕೂಡಲೇ ನಾವು ಅದನ್ನು ಆ್ಯಕ್ಷನ್ ಮಾಡ್ಕೊಂಬಿಟ್ಟು ಹಿಡಿಯೋಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಸಾರ್ವಜನಿಕರಲ್ಲಿ ಇದೊಂದು ನಾವು ಮನವಿ ಮಾಡ್ತಾ ಇದ್ದೀವಿ ಅರಣ್ಯ ಇಲಾಖೆ ವತಿಯಿಂದ. ಆಮೇಲೆ ಅದನ್ನ ಆದಷ್ಟು ಬೇಗ ಇನ್ನೊಂದು 2-3 ದಿನದಲ್ಲಾದ್ರೂ ಅದನ್ನ ಹಿಡಿದ್ಬಿಟ್ಟು ಸುರಕ್ಷಿತ ಕಾಡಿಗೆ ವಾಪಸ್ ಬಿಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಈ ಮೂಲಕ ತಿಳಿಬಯಸ್ತೇನೆ. ಇವಾಗ ನೋಡಿ, ಇವಾಗ ಹೊಸಪೇಟೆ ಭಾಗದಲ್ಲಿ ಏನಿಲ್ಲ ಅಂದ್ರೆ ಕೂಡ ಒಂದು ಸಾವಿರಾರು ಮಂಗಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಯಾವುದಾದ್ರೂ ಒಂದು ಸ್ವಲ್ಪ ಸಮಸ್ಯೆ ಇರೋಂಥ ಮಂಗಗಳು ಮಾತ್ರ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಹೊರತು ಎಲ್ಲವೂ ತೊಂದರೆ ಮಾಡೋಕ್ಕೆ ಹೋಗಲ್ಲ. ಆ ಥರ ಯಾವುದಾದ್ರೂ ಸಮಸ್ಯೆ ಮಾಡೋಂಥ ಮಂಗಗಳನ್ನ ಐಡೆಂಟಿಫೈ ಮಾಡಿದಾಗ ಇಲ್ಲ ಕಂಪ್ಲೇಂಟ್ಸ್ ಬಂದಾಗ ಅದ್ರ ಮೇಲೆ ನಾವು ಆ್ಯಕ್ಷನ್ಸ್ ಮಾಡಿಬಿಟ್ಟು ಅದನ್ನ ಹಿಡಿದ್ಬಿಟ್ಟು ಅದ್ರದ್ದೇನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು, ಆದರೆ ಕಮಲಾಪುರ ಅಟಲ್ ಬಿಹಾರಿ ವಾಜಪೇಯಿ ಜೂ ಇದೆ, ಅಲ್ಲಿಗಾದ್ರೂ ತಗೊಂಡು ಹೋಗ್ತೀವಿ. ಇಲ್ಲ ಸುರಕ್ಷಿತವಾಗಿದೆ, ಅದನ್ನು ಮರಳಿ ವಾಪಸ್ ಕಾಡಿ ಬಿಡ್ಬೋದನ್ನೋ ಒಂದು ಮನಗಂಡ್ರೆ ವಾಪಸ್ ಬಿಟ್ಬಿಟ್ಟು ಅದನ್ನ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ. ಆದರೆ ಫಲಿತಾಂಶ ಶೂನ್ಯವಾದ ಹಿನ್ನೆಲೆಯಲ್ಲಿ ದಿನಾಂಕ 3ರಂದು ಮತ್ತೊಬ್ಬ ಯುವಕನಿಗೆ ಕಚ್ಚಿ ಕೈ ಹಾಗೂ ಕಾಲಿಗೆ ಗಾಯಗೊಳಿಸಿ ಪರಾರಿಯಾಗಿದೆ. ಯುವಕ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇನ್ನು ಆಸ್ಪತ್ರೆ ವೀಕ್ಷಣೆಗೆ ಶಾಸಕ HR ಗವಿಯಪ್ಪನವರ ಪುತ್ರ ಗುರುದತ್ರವರು ಭೇಟಿ ನೀಡಲಾಗಿ ಕೋತಿ ಕಚ್ಚಿದ ಯುವಕನ ಬಗ್ಗೆ ವೈದ್ಯರು ಮಾಹಿತಿ ನೀಡದೇ ಇರುವುದು ಶೋಚನೀಯ. ಇನ್ನು 2,500 ರೂಪಾಯಿ ಮೌಲ್ಯದ ಚುಚ್ಚುಮದ್ದನ್ನ ಹೊರಗಡೆಯಿಂದ ಖರೀದಿಸಿ ಹಾಕಲಾಗುತ್ತಿದೆ. ಹಾಗಾಗಿ ಅರಣ್ಯ ನಗರಸಭೆಯವರು ಜಂಟಿ ಕಾರ್ಯಾಚರಣೆ ನಡೆಸಿ ಕೆಂಪು ಕೋತಿಯನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿ ಗಾಯಕ್ಕೆ ಒಳಗಾದವರಿಗೆ ಪರಿಹಾರ ನೀಡಬೇಕೆಂದು ಹೋರಾಟಗಾರ ಸಂತೋಷ್ ರವರು ಆಗ್ರಹಿಸಿದ್ದಾರೆ. ಹೊಸಪೇಟೆಯ ಆಕಾಶವಾಣಿ, ಈಶ್ವರನಗರ ಮತ್ತು ಕಂಚಿಕೇರ್ಪೇಟು, ಈ ಬಳ್ಳಾರಿ ರೋಡ್ ಸರ್ಕಲ್ ಮತ್ತು ವಾಲ್ಮೀಕಿ ಸರ್ಕಲ್ ಮಧ್ಯೆ ಇರ್ತಕ್ಕಂಥ ಈ ಭಾಗಗಳಲ್ಲಿ ಒಂದು 15-20 ದಿನಗಳಿಂದ ಒಂದು ಕೆಂಪು ಕೋತಿ, ಹುಚ್ಚು ಕೋತಿಯ ಕಾಟ ಹೆಚ್ಚಾಗ್ತಾ ಇದೆ. ಹಲವಾರು ಮಂದಿಗೆ ಕಡಿತಕ್ಕೊಳಗಾಗೋದು, ರಾತ್ರಿ ಮಕ್ಕಳಂಥ ಸಂದರ್ಭದಲ್ಲಿ ಮಂದಿಯನ್ನು ಅಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಕಡಿತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇವತ್ತುವರೆಗೂ ಕೂಡ ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ನಗರಸಭೆ ಆಗಿರ್ಬೋದು ಯಾವುದೇ ರೀತಿ ಕ್ರಮ ತಗೊಳ್ಳಾರ್ದಾಗಿರ್ತಕ್ಕಂಥದ್ದು. ಯಾವುದೇ ಅಧಿಕಾರಿ ಫೋನ್ ಮಾಡಿ ಕೇಳಿದಾಗಿನ ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ಕರೆ ಕೋತಿ ಆದರೆ ಮಾತ್ರ ನಮ್ಮ ಇಲಾಖೆಗೆ ಸಂಬಂಧ, ಅದು ಕೆಂಪು ಕೋತಿ ಆಗಿರೋದ್ರಿಂದ ನೀವು ನಗರಸಭೆಗೆ ಮಾತಾಡ್ತೀರಿ ಅಂತ ಹೇಳ್ತಾರೆ. ನಗರಸಭೆ ಕೇಳಿದಾಗಿನ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ, ಕೋತಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಜನರ ಪರಿಸ್ಥಿತಿ ಏನಾಗ್ತಾ ಇದೆ ಅಂದರೆ, ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದು ಇವತ್ತು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಆ ಕೋತಿಯನ್ನು ಸೆರೆ ಹಿಡಿಯಲಿಕ್ಕೆ ಅಥವಾ ಅದನ್ನು ಸಾಯಿಸಲಿಕ್ಕೆ ಅಥವಾ ಊರು ಅದನ್ನು ಹೊರಗಡೆ ಓಡಿಸ್ಲಿಕ್ಕೆ ಯಾವ ರೀತಿಯಾದರೂ ಒಂದು ಕ್ರಮ ತಗೋಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮ ನಗರದ ನೂತನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಗವಿಯಪ್ಪನವರ ಮಗ ನಿನ್ನೆ 100 ಹಾಸಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಯಾವುದೋ ಒಂದು ಪೇಷಂಟನ್ನು ಇವತ್ತು ವಿಚಾರ ಮಾಡಲಾರ್ದಂಗೆ ಸುಮ್ಮನೆ ಹೋಗಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅವ್ರ ಜೊತೆಗೆ DHO ಕೂಡ ಹೊಸಪೇಟೆಯ ನಮ್ಮ ವಿಜಯನಗರ ಜಿಲ್ಲೆಯ DHO ಕೂಡ ಡಾಕ್ಟರ್ ಸಲೀಂ ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳು ಬಂದು ಇವತ್ತು ನೋಡಬೇಕು ಇಲ್ಲಿ ಪೇಷಂಟ್ ಗತಿ ಏನಿದೆ, ಪೇಷಂಟ್ ಏನಾಗ್ತಾ ಇದೆ ಅಂತೇಳಿ. ಒಂದು ಇಂಜೆಕ್ಷನ್ 2,500 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇಂಜೆಕ್ಷನ್ನು, ಆ ರೀತಿ 2 ಇಂಜೆಕ್ಷನನ್ನು ಇವತ್ತು ಆ ಫೋಟೋಗ್ರಾಫರು ಇವತ್ತು ದುಡಿಮೆ ಇಲ್ಲಾರ್ದಂಥ ಸಂದರ್ಭದಲ್ಲಿ ತೊಗೊಂಬಂದು ಇವತ್ತು ಟ್ರೀಟ್ಮೆಂಟನ್ನು ತೊಗೊಳ್ತಕ್ಕಂಥದ್ದು ನೋಡ್ತಾ ಇದ್ವಿ. ಸೊ ಹಂಗಾಗಿ ಶಾಸಕರು ಅವರ ಮಕ್ಕಳಾಗಿರ್ಬೋದು ಅಥವಾ DHO
ನಗರಸಭೆ ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ತಕ್ಷಣವೇ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ವ್ಯಕ್ತಿಯ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚು ಜವಾಬ್ದಾರಿ ತಗೋಬೇಕು ಮತ್ತು ಯಾರೆಲ್ಲ ಹೊಸಪೇಟೆಗೆ ಆ ಕೋತಿಗೆ ದಾಳಿಗೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಇಲಾಖೆ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಮತ್ತು ಆ ಕೋತಿಯನ್ನು ಸಾಯಿಸಲಿಕ್ಕೆ ಅಥವಾ ಅದನ್ನು ಹಿಡಿದು ಹಾಕಲಿಕ್ಕೆ ಏನಾದರೂ ಒಂದು ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಫೋಟೋ ಕ್ಲಿಪ್ ಸುದ್ದಿ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 15ನೇ ವಾರ್ಡಿನ ನಗರಸಭಾ ಸದಸ್ಯರಾದ LS ಆನಂದ್ ರವರನ್ನ ಅಂದಿನ ಸಚಿವ ಆನಂದ್ ಸಿಂಗ್ ರವರ ಸಹಕಾರದ ಮೇರೆಗೆ ನಗರಸಭಾ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಉಪಾಧ್ಯಕ್ಷರ ಅವಧಿ ಮುಗಿಯುವ ಮುನ್ನವೇ ಆನಂದ್ ರವರು ತಮ್ಮ ಸ್ವ ಇಚ್ಛೆಯಿಂದ ಯಾರ ಒತ್ತಡಕ್ಕೂ ಮಣಿಯದೆ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಪತ್ರ ನೀಡಿ ಅಂಗೀಕರಿಸುವಂತೆ ಕೋರಿದ್ದಾರೆ. ಇನ್ನು ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ, ನನ್ನ ಸ್ಥಾನಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆಂಬ ತೃಪ್ತಿ ನನಗಿದೆ. ಇನ್ನು ಮುಂದೆ ನಗರಸಭೆಯ ಸಾಮಾನ್ಯ ಸದಸ್ಯನಾಗಿ 15ನೇ ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ತಿಳಿಸಿದ್ದಾರೆ. ಈಗ ಮತ್ತೊಂದು ಫೋಟೋ ಕ್ಲಿಪ್ ಸುದ್ದಿ. ಹೊಸಪೇಟೆ ಕಿರಣ್ ಗುಜ್ಜಲ್ ರವರನ್ನ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಯುವ ಘಟಕಕ್ಕೆ ವಿಜಯನಗರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಹಾಗೂ ಹೊಸಪೇಟೆ ತಾಲೂಕು ವ್ಯಾಸನಕೇರಿ ನಿವಾಸಿ ವ್ಯಾಸರವರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಈ ಗುರುತರ ಜವಾಬ್ದಾರಿಯನ್ನ ವಹಿಸಿಕೊಂಡು ಸಮಾಜದ ಗುರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮಾರ್ಗದರ್ಶನ ಪಡೆದ ವಾಲ್ಮೀಕಿ ಸಮುದಾಯದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ TR ತುಳಸಿದಾಸ್ ರವರಿಂದ ಆದೇಶ ಪತ್ರ ಹೊರಡಿಸಿ ಗುರುತರ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಯುವ ಘಟಕಕ್ಕೆ ಪದಾಧಿಕಾರಿಗಳ ನೇಮಕ ಆದೇಶ ಪತ್ರ ಹೊರಡಿಸಿದ ರಾಜ್ಯಾಧ್ಯಕ್ಷರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.